ಪ್ರಿಯ ಸಹೋದರರು ಮತ್ತು ಸಹೋದರಿಯರೇ, ಯೇಸುವಿನ ಬೆಳಕು ಚಾನೆಲ್ಗೆ ಸ್ವಾಗತ. ಇಂದು ನಾವು ಕೀರ್ತನೆ 38, 21ರಿಂದ 22ರವರೆಗೆ ಒಂದು ಗಂಭೀರವಾದ ಪ್ರಾರ್ಥನೆಯನ್ನು ಕಲಿಯಲಿದ್ದೇವೆ. ಇದು ಒಂದು ಹೃದಯದ ಕೂಗು, ಒಬ್ಬನ ಆತ್ಮದ ಆಳದಿಂದ ಬಂದ ಮಾತು. ಯೆಹೋವನೇ, ನನ್ನನ್ನು ಬಿಟ್ಟು ಬಿಡಬೇಡ. ನನ್ನ ದೇವರೇ, ನನ್ನಿಂದ ದೂರವಾಗಬೇಡ. ನನ್ನ ರಕ್ಷಕನೇ, ನನ್ನ ಸಹಾಯಕ್ಕೆ ಶೀಘ್ರವಾಗಿ ಬಾ. ಎಷ್ಟು ಸರಳವಾದ ಪ್ರಾರ್ಥನೆ, ಆದರೆ ಎಷ್ಟು ಶಕ್ತಿಯುತವಾದ ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಕ್ಷಣಗಳು ಬರುತ್ತವೆ. ಎಲ್ಲರೂ ಇದ್ದರೂ ನಾವು ಒಂಟಿಯಾಗಿರುವಂತೆ ಅನಿಸುತ್ತದೆ. ಪ್ರಾರ್ಥನೆ ಮಾಡುತ್ತಿದ್ದರೂ ದೇವರು ಮೌನವಾಗಿರುವಂತೆ ಕಾಣುತ್ತದೆ. ಕಷ್ಟಗಳು ಒಂದರ ನಂತರ ಒಂದು ಬರುತ್ತವೆ. ಆ ಸಮಯದಲ್ಲಿ ದಾವೀದನು ಮಾಡಿದ ಪ್ರಾರ್ಥನೆ ಇದೆ: ದೇವರೇ, ನನ್ನನ್ನು ಬಿಟ್ಟು ಬಿಡಬೇಡ. ಇದು ದುರ್ಬಲಿಕೆಯ ಪ್ರಾರ್ಥನೆ ಅಲ್ಲ, ಇದು ನಂಬಿಕೆಯ ಪ್ರಾರ್ಥನೆ. ಏಕೆಂದರೆ ಅವನನ್ನು ದೇವರನ್ನು ನನ್ನ ರಕ್ಷಕ ಎಂದು ಕರೆಯುತ್ತಾನೆ. ನಾವು ಕೆಲವೊಮ್ಮೆ ದೇವರು ದೂರವಾಗಿದ್ದಾನೆ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ, ದೇವರು ನಮ್ಮ ಭಾವನೆಗಳ ಮೇಲೆ ಆಧಾರಪಟ್ಟಿಲ್ಲ. ಅವನು ತನ್ನ ವಾಗ್ದಾನಗಳ ಮೇಲೆ ನಿಂತಿದ್ದಾನೆ. ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಬಿಡುವುದಿಲ್ಲ. ನೀವಿಂದು ಕಣ್ಣೀರಿನಲ್ಲಿ ಇದ್ದೀರಾ? ದೇವರು ನೋಡುತ್ತಿದ್ದಾನೆ. ನೀವು ಮೌನದಲ್ಲಿ ಅಳುತ್ತಿದ್ದೀರಾ? ದೇವರು ಕೇಳುತ್ತಿದ್ದಾನೆ. ಅವನ ಸಮಯ ನಮ್ಮ ಸಮಯಕ್ಕಿಂತ ಬೇರೆ, ಆದರೆ ಅವನ ಸಹಾಯ ಯಾವಾಗಲೂ ಸರಿಯಾದ ಸಮಯದಲ್ಲೇ ಬರುತ್ತದೆ. ನನ್ನ ಸಹಾಯಕ್ಕೆ ಶೀಘ್ರವಾಗಿ ಬಾ. ಇದು ತುರ್ತು ಪ್ರಾರ್ಥನೆ. ಕೆಲವೊಮ್ಮೆ ನಾವು ತಕ್ಷಣದ ಅದ್ಭುತವನ್ನು ಬಯಸುತ್ತೇವೆ, ಆದರೆ ದೇವರು 2 ರೀತಿಯಲ್ಲಿ ಉತ್ತರಿಸುತ್ತಾನೆ. ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ ಅಥವಾ ನಮ್ಮನ್ನು ಬಲಪಡಿಸುತ್ತಾನೆ. ಕೆಲವೊಮ್ಮೆ ಸಮಸ್ಯೆ ಹೋಗುವುದಿಲ್ಲ, ಆದರೆ ನಾವು ಬಲವಾಗುತ್ತೇವೆ. ಅದೇ ದೇವರ ಅದ್ಭುತ. ಇಂದು ನಿಮ್ಮ ಹೃದಯದಲ್ಲಿ ಏನಿದೆ? ಭಯವೇ? ಒತ್ತಡವೇ? ನಿರಾಶೆಯೇ? ಈ ಮಾತನ್ನು ದೇವರಿಗೆ ಹೇಳಿ: ದೇವರೇ, ನನ್ನನ್ನು ಬಿಟ್ಟು ಬಿಡಬೇಡ. ನಂಬಿಕೆಯೊಂದಿಗೆ ಹೇಳಿ, ಅವನು ನಿಮ್ಮ ರಕ್ಷಕ. ನೀವು ಒಂಟಿಯಾಗಿಲ್ಲ. ನೀವು ಬಿಟ್ಟು ಹೋಗಲ್ಪಟ್ಟವರಲ್ಲ. ದೇವರು ನಿಮ್ಮ ಕಥೆಯಲ್ಲಿ ಇನ್ನೂ ಕೆಲಸ ಮಾಡುತ್ತಿದ್ದಾನೆ. ಪ್ರಭುವೇ, ನಮ್ಮನ್ನು ಬಿಟ್ಟು ಬಿಡಬೇಡ. ನಮ್ಮಿಂದ ದೂರವಾಗಬೇಡ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನಿನ್ನ ಸಮೀಪತೆಯನ್ನು ಅನುಭವಿಸಲು ಸಹಾಯ ಮಾಡು. ಅವರಿಗೆ ಶಾಂತಿ ಕೊಡು, ಧೈರ್ಯ ಕೊಡು, ನಂಬಿಕೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಈ ವಿಡಿಯೋ ನಿಮಗೆ ಆಶೀರ್ವಾದವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೇಸುವಿನ ಬೆಳಕುಗೆ ನಾಳೆ ಮತ್ತೆ ಒಂದು ಹೊಸ ಪ್ರೇರಣಾದಾಯಕ ಸಂದೇಶದೊಂದಿಗೆ ಭೇಟಿಯಾಗೋಣ.